ಪಹಲ್ಗಾಮ್ ದಾಳಿಯ ಮತ್ತಷ್ಟು ಮಾಹಿತಿ ಬಹಿರಂಗ. ಮೂವರು ಪಾಕ್ ಉಗ್ರರು, ಓರ್ವ ಸ್ಥಳೀಯರಿಂದ ಅಟ್ಯಾಕ್. AK-47 M4 ಗನ್ಗಳ ಬಳಕೆ. ಪಹಲ್ಗಾಮ್ ದಾಳಿ ಖಂಡಿಸಿದ ಸ್ಪೀಕರ್ ಯುಟಿ ಖಾದರ್, ದೇಶದ ಒಗ್ಗಟ್ಟನ್ನ ಮುರಿಬೇಕೆಂದೇ ಈ ಸಂಚಿನ ಉದ್ದೇಶ. ಕೃತ್ಯ ಎಸಗಿದವರನ್ನ ಮಟ್ಟ ಹಾಕಬೇಕು ಎಂದ ಖಾದರ್. ಪಾಕ್ ವಿರುದ್ಧ ಯುದ್ಧ ಮಾಡೋದೇ ಬೇಡ ಎಂದಿಲ್ಲ, ಅನಿವಾರ್ಯ ವೇಳೆ ಯುದ್ಧ ಮಾಡಬೇಕು ಎಂದಿದ್ದೇನೆ ಎಂದ ಸಿಎಂ. ಸಿದ್ದರಾಮಯ್ಯ ಹೇಳಿಕೆಯಿಂದ ಅಂತರ ಕಾಯ್ದುಕೊಂಡ ಡಿಸಿಎಂ. ಭಾರತಕ್ಕೆ ಗೊಡ್ಡು ಬೆದರಿಕೆ ಹಾಕಿದ ಪಾಕಿಸ್ತಾನ, ಪರಮಾಣು ಬಾಂಬ್ ಹಾಕುವುದಾಗಿ ಬೆದರಿಕೆ. ಸಿಂಧೂ ನದಿ ನೀರನ್ನ ಸಂಪೂರ್ಣ ನಿಲ್ಲಿಸಿದ್ರೆ ಯುದ್ಧ ಖಚಿತ ಎಂದ ಪಾಕ್ ಸಚಿವ. ಪಹಲ್ಗಾಮ್ ದಾಳಿಗೆ ಸಾಕ್ಷಿ ಕೇಳಿದ ಶಾಹಿದ್ ಅಫ್ರಿದಿ, ಎಲ್ಲದಕ್ಕೂ ಪಾಕಿಸ್ತಾನವೇ ಕಾರಣವಲ್ಲ, ಇದಕ್ಕೆ ಮಾತುಕತೆಯೇ ಕೊನೆಯ ಪರಿಹಾರ ಎಂದ ಮಾಜಿ ಕ್ರಿಕೆಟಿಗ.